ಭಗವದ್ಗೀತೆಯಲ್ಲಿ ಹೇಗೆ ಕೃಷ್ಣ ವಿವೇಕದ ಉಪದೇಶವನ್ನು ಮಾಡ್ತಾನೆ, ಮೊದಲು ಬುದ್ಧಿ ಹೇಳಿ ಆಕ್ಷೇಪಣೆ ಮಾಡ್ತಾನೆ, ಬುದ್ಧಿ ಹೇಳ್ತಾನೆ, ವಿವೇಕ ಹೇಳ್ತಾನೆ. ಇದೇ ಥರನೇ ಇಲ್ಲೂ ಇದೆ. ಮಂಕುತಿಮ್ಮನ ಕಗ್ಗದಲ್ಲಿ ಆಕ್ಷೇಪಣೆ ಮಾಡ್ತಾರೆ, ಆಮೇಲೆ ಬುದ್ಧಿ ಹೇಳ್ತಾರೆ, ಆಮೇಲೆ ವಿವೇಕ ಹೇಳ್ತಾರೆ. ಹಿತ ವಿವೇಕವನ್ನು ಹೇಳಿದ್ದಾರೆ. ಬಹಳ ಚೆನ್ನಾಗಿದೆ. ಅವ್ರು ಹೇಳೋದೆಷ್ಟೇನೆ, ನೀನು ಏನು ಸಿಗುತ್ತೆ ಜೀವನದಲ್ಲಿ ಅನ್ನೋದು ಯೋಚನೆ ಮಾಡಬೇಡ, ಆ ಮಾತೇ ಆಡಬೇಡ. ಇದು ಸಿಗಬೇಕು ಅದಕ್ಕೆ ಮಾಡ್ತಾ ಇದ್ದೀನಿ, ಇದು ಸಿಗಲಿ ಅದಕ್ಕೆ ಮಾಡ್ತಾ ಇದ್ದೀನಿ, ಆ ಮಾತನ್ನು ಆಡಬೇಡ, ಅದ್ರ ಕಡೆ ಲಕ್ಷ್ಯ ಕೊಡಬೇಡ. ಲಭ್ಯ ಏನು ಅನ್ನೋದು ನೀನು ಲಕ್ಷ್ಯ ಕೊಡಬೇಡ, ಆದರೆ ನೀನು ಮಾಡುವ ದಾರಿ ನಿನಗೆ ಮುಖ್ಯ. ಯುವರ್ ಜರ್ನಿ ಈಸ್ ಇಂಪಾರ್ಟೆಂಟ್, ಯುವರ್ ಪ್ರಾಸೆಸ್ ಈಸ್ ಇಂಪಾರ್ಟೆಂಟ್. ನಿನ್ನ ಮಾರ್ಗಣೆ ಮುಖ್ಯ. ಇದನ್ನು ಎಷ್ಟೋ ಸತಿ ಹೇಳಿದ್ದಾರೆ, ಬೇರೆ ಬೇರೆ ಥರ ಹೇಳಿದ್ದಾರೆ. ಹಿತ ವಿವೇಕದಲ್ಲಿ ಹೇಳಿದ್ದಾರೆ, ಮಾರ್ಗಣೆಯೇ ಮುಖ್ಯ, ಲಭ್ಯದ ಮಾತದಂತಿರಲಿ. ಏನು ಸಿಗತ್ತೆ ಅನ್ನೋದು ಎಲ್ಲಿ ಹೋಗ್ತೀಯಾ, ಎಲ್ಲಿ ತಲುಪ್ತೀಯಾ, ಏನು ಸಿಗತ್ತೆ ಬೇಡ, ಮಾರ್ಗಣೆಯೇ ಮುಖ್ಯ. ಪ್ಯಾರಡೈಸ್ ಆನ್ ಅರ್ತ್ ಅಂತಾರೆ. ಇವನು ಪ್ಯಾರಡೈಸ್ ಆನ್ ಅರ್ತ್ ಮಾಡಿಬಿಟ್ಟಿದ್ದಾನೆ ಅಂತ. ಸ್ವರ್ಗವನ್ನು ಭೂವಿಗೆ ಇಳಿಸಬಲ್ಲವದಾರು. ಆದರೆ ನೀನು ಯಾವಾಗ ಮಾರ್ಗ ಮುಖ್ಯ ಆಗತ್ತೆ, ಯಾವಾಗ ಲಭ್ಯದ ಮಾತು ನೀನು ಆಡಲ್ಲ, ಇದು ಸಿಗತ್ತೆ ಅಂತ ಮಾತಾಡಲ್ಲ, ಆವಾಗ ನೀನು ಒಂದು ಸ್ವರ್ಗದ ಗ್ಲಿಮ್ಸ್ ಆದರೂ ಕೊಡಬಹುದು. ಅದಕ್ಕೆ ಹೇಳ್ತಾರೆ ಅರ್ಗಲ ವಿಹೀನ ಅಂತ. ಅರ್ಗಲ ವಿಹೀನ ಅಂದರೆ ಸರ್ವಾರ್ಥ ಭಾಗೀತ ಅಂತ. ಸರ್ವಾರ್ಥ ಸಹಭಾಗೀತ ಅಂತ ಹೇಳ್ತಾರೆ. ಅರ್ಗಲ ವಿಹೀನ ಅಂದರೆ ಅನ್ಬೋಲ್ಟೆಡ್ ಅಂತ. ಬಾಗ್ಲು ಹಾಕೊಂಡು ಕೂತ್ಕೊಳ್ಳಲ್ಲ ಅವನು ಅಂತ. ಅವನು ಬಾಗ್ಲು ಹಾಕೊಂಡು ಕೂತ್ಕೊಳ್ಳಲ್ಲ, ಹೊರಗೆ ಬರ್ತಾನೆ. ನಾವು ಅಷ್ಟೇ ಹೊರಗೆ ಬರಬೇಕು, ಒಂದು ಸಮಾವೇಶ ಮಾಡಬೇಕು, ಎಲ್ಲರಿಗೋಸ್ಕರ ಮಾಡಬೇಕು, ಒಂದು ಉಪಾಯ ಕಂಡು ಹಿಡಿಬೇಕು. ಆ ಪ್ರತ್ಯೇಕತೆ ಅನ್ನೋದು ಹೋಗಿ ಸಾಮೂಹಿಕತೆ ಬರಬೇಕು. ಆ ಭಿನ್ನತೆ ಹೋಗಿ ದಟ್ ಕಾಮನ್ನೆಸ್ ಬರಬೇಕು. ಸಾಮಾನ್ಯ, ನಾನು ಜನಸಾಮಾನ್ಯ ಅನ್ನೋದು ಬರಬೇಕು. ನಾನು ಇದು ಅಂತ ಕೂತ್ಕೋಬಾರ್ದು ಬಾಗ್ಲು ಹಾಕೊಂಡು, ನಾ ಗುರು ಅಂತ ಬಾಗ್ಲು ಹಾಕೊಂಡು ಕೂತ್ಕೋಬಾರ್ದು, ನಾನು ಜನಸಾಮಾನ್ಯ. ಅದನ್ನ ಅರ್ಗಲ ವಿಹೀನರು ಅಂತ ಹೇಳ್ತಾರೆ. ಅರ್ಗಲ ವಿಹೀನ ಅಂದ್ರೆ ಅವನು ಸ್ವಾರ್ಥ ವಿಹೀನ, ಸರ್ವಾರ್ಥ ಸಹಭಾಗದಲ್ಲಿರೋನು ಅಂತವನು. ಅರ್ಘ್ಯಕ್ಕೆ ಅರ್ಹ. ಇದು ಅರ್ಹ ತತ್ವ ಅಂತ. ಅರ್ಘ್ಯಕ್ಕೆ ಅರ್ಹವಾದ ತತ್ವ, ಎಲ್ಲರೂ ಅನುಭವಿಸಲು ಯೋಗ್ಯವಾದ ತತ್ವ, ಯೋಗ್ಯವಾದ ಸುಖವನ್ನು ಅವನು ಕೊಡ್ತಾನೆ. ತುಂಬಾ ಚೆನ್ನಾಗಿದೆ. ಅರ್ಗಲ ವಿಹೀನ ಸರ್ವಾರ್ಥ ಸಹಭಾಗಿತೆಯೇ ಅರ್ಘ್ಯಗೆ ಅರ್ಘಾರ್ಹ್ಯ ತತ್ವವೆಲೋ ಮಂಕುತಿಮ್ಮ. ನೋಡಿ, ಆಕಾಶದಲ್ಲಿ, ಆಕಾಶ ಅಂದ್ರೆ ಸ್ವರ್ಗ, ಅದಕ್ಕೆ ಆಕಾಶ ಅಂತ ಹೇಳ್ತಾರೆ. ದಿವಿ ಅಂದ್ರೆ ಆಕಾಶ. ದಿವಿಜ ಸುದೆ, ಆಕಾಶದಲ್ಲಿ ಹುಟ್ಟಿದ ಸುದೆ ಅಂದ್ರೆ ಅಮೃತ. ಆಕಾಶದಲ್ಲಿ ಹುಟ್ಟಿದ ಅಮೃತ ಅಥವಾ ದೇವತೆಗಳು ಕುಡಿಯುವ ಅಮೃತ, ಅದು ಸಿಹಿ ಇರ್ಬೋದು, ಬರೀ ಸಿಹಿನೇ ಇದೆಯೋ, ಸ್ವಲ್ಪ ಹುಳಿ ಇದೆಯೋ, ಹುಳಿ ಮಿಶ್ರಿತಾನೋ, ಉಪ್ಪು ಮಿಶ್ರಿತಾನೋ ಗೊತ್ತಿಲ್ಲ ನಮಗೆ. ಆಕಾಶದಿಂದ ಬರೋದು ಅಮೃತ, ದೇವತೆಗಳು ಪಾನ ಮಾಡುವುದು ಸುರಪಾನ ಹೇಗಿದೆ ಗೊತ್ತಿಲ್ಲ ನಮಗೆ. ಆದರೆ ಭೂಮಿ ಮೇಲೆ ಈ ಥರ ಇದ್ರೆ, ಯಾರು ಅರ್ಗಲ ವಿಹೀನನೋ, ಯಾರು ಸರ್ವಾರ್ಥ ಸಹಭಾಗಿಯೋ, ಯಾರು ಅರ್ಘ್ಯದ ಅರ್ಹ ತತ್ವವನ್ನು ಪಾಲಿಸ್ತಾ ಇದ್ದಾನೋ, ಎಲ್ಲರಿಗೂ ಅನುಭವಿಸಲು ಯೋಗ್ಯವಾದದ್ದನ್ನು ಹೇಳ್ತಿದ್ದಾನೋ, ಅವನು ಈ ಒಂದು ಭೂಮಿ ಮೇಲೆ ಅವನಿಯಲ್ಲಿ ಉಣಿಸಲಿ. ಅಂದರೆ ಭೂಮಿನಲ್ಲಿ ಸಿಗೋದು ಷಡ್ರಸ ಸಿಗತ್ತೆ ಅಂತ ಹೇಳ್ತಾನೆ. ಅಲ್ಲಿ ಬರೀ ಸಿಹಿ ಇರ್ಬೋದು, ನಂಗೆ ಗೊತ್ತಿಲ್ಲ. ಇಲ್ಲಿ ಭೂಮಿ ಮೇಲೆ ನೀವು ಸ್ವರ್ಗ ಮಾಡಿದ್ರೆ ಒಂದೇ ರುಚಿ ಅಲ್ಲ, ಷಡ್ರಸ ತಪ್ಪದಿಗುವುದು. ನಿಮಗೆ ಷಡ್ರಸ ಸಿಗತ್ತೆ ಭೂಮಿನಲ್ಲಿ. ಅಲ್ಲಿ ಲವಲೇಶ ಏನೋ ಒಂದು ಚೂರು ಕಹಿನೂ ಇರಬಹುದು. ಆ ಜೀವನದಲ್ಲಿ ಕಹಿನೂ ಕೊಡ್ತಾನೆ. ಕೈಪು ಅಂದರೆ ಕಹಿ. ಆ ಕೈಪನ ಲವಲೇಶ ಮಾನು ಮೀರಿದಿರೆ ಕೈಪು ಜೀವನದಿ ಕೊಡ್ತಾನೆ. ಯಾಕೆ ಕೊಟ್ಟ ಅದನ್ನು? ಸ್ವಲ್ಪ ಕಹಿನೂ ಕೊಟ್ಟ ಅಂದರೆ ಮನುಷ್ಯ ಬಾಗ್ಲಾಕೊಂಡು ಎಲ್ಲಿ ಮಲ್ಕೊಂಡೇ ಬಿಡ್ತಾನೋ ಅಂತ.
ಪವಳಿಸಿರನೇ ನರನು. ಅದಿಲ್ಲದೆ ಇದ್ರೆ ಜೀವನದಲ್ಲಿ ಒಂಚೂರು ಕಹಿ ಇರೋದ್ರಿಂದಾನೇ ಎದ್ದು ಹೊರಗಡೆ ಬಂದು ಕೆಲಸ ಮಾಡ್ತಾ ಇದ್ದಾನೆ. ಅವನಿಗೆಲ್ಲ ಸುಖ ಇದ್ಬಿಟ್ಟಿದ್ರೆ ಸುರ ಕುಡ್ಕೊಂಡು ಸುಖವಾಗಿ ದೇವತೆಗಳ ಥರ ಇಲ್ಲೂ ಕೊಟ್ಬಿಟ್ಟಿದ್ರೆ ಮಲ್ಕೊಂಬಿಟ್ಟಿರೋನು. ಎಷ್ಟು ಚೆನ್ನಾಗಿದೆ ನೋಡಿ ಇದು. ದಿವಿಜಸುದೆ ಬರಿ ಮಧುವೋ ಹುಳಿ ಉಪ್ಪು ಮಿಶ್ರಿತವೋ ಅವನಿಯುಣಿಸಿನಲ್ಲಿ ಷಡ್ರಸ ತಪ್ಪದಿಹುದು ಲವಲೇಶ ಮಾನು ಮಿರಿದಿರೆ ಕೈಪು ಜೀವನದಿ. ಕೈಪು ಅಂದರೆ ಕಹಿ ಜೀವನದಿ. ಪವಳಿಸಿರನೇ ನರನು ಮಂಕುತಿಮ್ಮ. ಒಂಚೂರು ಕಹಿ ಬೆರೆಸಿಲ್ದೆ ಇದ್ರೆ ಅವನು ಮನುಷ್ಯ ನಿದ್ದೆ ಮಾಡಿಬಿಡ್ತಾ ಇದ್ದ. ಸ್ವಲ್ಪ ಕಹಿ ಇರೋದ್ರಿಂದನೇ ಬರ್ತಾ ಇದ್ದಾನೆ. ಭೂಮಿ ಮೇಲೆ ಉಪ್ಪು ಹುಳಿ ಖಾರ ಎಲ್ಲ ತಿನ್ನಕ್ಕಿದೆ. ಆಕಾಶದಲ್ಲಿ ಅಂದರೆ ದೇವತೆಗಳು ಕುಡಿತಾ ಇರೋದು ಬರೀ ಸಿಹಿ ಇರ್ಬೋದು, ನನಗೆ ಗೊತ್ತಿಲ್ಲ. ಆ ಥರ ಇದ್ಬಿಟ್ಟಿದ್ರೆ ಅವನು ಮಲ್ಬಿಟ್ಟಿರೋನು. ಅಂದರೆ ನಮ್ಮ ಜೀವನದಲ್ಲಿ ನಾವು ಯಾವಾಗ ಜೀವನದ ಕಲಿತೀವಿ, ನಮಗೆ ಯಾರಿಗೆ ಯಾವುದು ತಕ್ಕದಾಗಿದೆ ಅಂತ ಗೊತ್ತಾಗತ್ತೆ, ಯಾರಿಗೆ ಯಾವುದು ದಕ್ಕಬೇಕು ಅಂತ ಗೊತ್ತಾಗತ್ತೆ. ಯೋಗ್ಯರಿಗೆ ನಾವು ದಕ್ಕೋ ಹಾಗೆ ಮಾಡ್ತೀವಿ. ಅದೇ ನಮ್ಮ ಪ್ರೈಮ್ ಮಿನಿಸ್ಟರ್ ಮಾಡ್ತಾ ಇರೋದು. ಅಯೋಗ್ಯರಿಗೆ ದಕ್ಕದೇ ಇರೋ ಹಂಗೆ ಮಾಡೋದೇನೇ ನಿಜವಾದ ಧರ್ಮ. ಯೋಗ್ಯರಿಗೆ ದಕ್ಕೋ ಹಾಗೆ ಮಾಡೋದೇ ನಿಜವಾದ ಧರ್ಮ. ಬರೀ ನೀನು ಹಿಂದುಳಿದಿದ್ದೀನಿ, ನಾನು ನನಗೆ ದುಡ್ಡಿಲ್ಲ, ಅಥವಾ ನಾವು ನಿನಗೆ ಸೀಟ್ ಕೊಡಬೇಕು ಅಂದರೆ ಅವನು ಓದಕ್ಕೆ ನಿಜವಾಗ್ಲೂ ಡಾಕ್ಟರ್ ಆಗೋಕ್ಕೆ ಯೋಗ್ಯನಾ, ಇಂಜಿನಿಯರ್ ಆಗೋಕ್ಕೆ ಯೋಗ್ಯನಾ, ಒಂದು ಬಿಲ್ಡಿಂಗ್ನ ನಿಲ್ಲಿಸ್ತಾನ ಅವನು, ಅಥವಾ ಒಂದು ಮನುಷ್ಯನಿಗೆ ಜೀವ ಕೊಡೋಷ್ಟು ಅವನಿಗೆ ಆ ಒಂದು ಭಾವ ಇದೆಯಾ ಡಾಕ್ಟರ್ ಆಗೋಕ್ಕೆ, ಆ ಸಂಸ್ಕಾರ ಇದೆಯಾ ನೋಡಿ ಯೋಗ್ಯತೆ ಸೀಟ್ ಕೊಡಬೇಕೋ, ಅಥವಾ ಏನೋ ಒಂದು ಬೇರೆ ಕಾರಣದಲ್ಲಿ ಸೀಟ್ ಕೊಡಬೇಕೋ ಗೊತ್ತಿಲ್ಲ. ಅದೇ ಆಗಿರೋದು ಇವಾಗ. ಆರಿಗಾವುದು ತಕ್ಕು, ಆರಿಗಾಗುವು ದಕ್ಕದು, ಈ ದಕ್ಕುವುದು ಈ ರಹಸ್ಯದಿನಾದ ಸಾಹ್ಯೋಪಕಾರ. ಇದನ್ನ ನಾವು ತಿಳ್ಕೊಂಡ್ರೇನೆ ಇದಕ್ಕಿಂತ ಬೇರೆ ಉಪಕಾರ ಇಲ್ಲ. ತಕ್ಕದನ್ನ ನಾವು ಕೊಡೋದು ಇದೆಯಲ್ಲ, ಇದು ಒಳ್ಳೆ ಉಪಕಾರ. ಯಾರಿಗಾರು ಉಪಕಾರ ಮಾಡಬೇಕಾದ್ರೆ ಯೋಗ್ಯರಿಗೆ ಕೊಡೋದು ಉಪಕಾರ ಮಾಡಿದ ಹಾಗೆ. ತಾರತಮ್ಯ ವಿವೇಕ ಅರಿಯದ ಸಂಸ್ಕಾರ ಪ್ರೇರಕವೋ ಚೌರ್ಯಕ್ಕೆ ಮಂಕುತಿಮ್ಮ. ನೋಡ್ರಿ, ಯಾವಾಗ ನಮಗೆ ತಾರತಮ್ಯ ಇದೆ, ಇವ್ರಿಗಾಗಬೇಕು, ಇವ್ರಿಗಾಗೋದು ಬೇಡ, ಇವ್ರಿಗೆ ಮಾಡೋಣ, ಇವ್ರಿಗೆ ಬೇಡ ಅಂತ ತಾರತಮ್ಯ ಇದೆ, ವಿವೇಕ ಇಲ್ಲ ಅಂದರೆ ವಿವೇಕವಿಲ್ಲದೆ ತಾರತಮ್ಯ ಮಾಡೋದು ಇದು ಯಾವ್ರಿಗಿದೆ, ಯಾರಿಗೆ ಯೋಗ್ಯರೋ ಅವ್ರಿಗೆ ಕೊಡದೆ ಅಯೋಗ್ಯರಿಗೆ ಕೊಡೋದು, ನಮ್ಮವರು ಅಂತ ಮಾಡೋದು, ಈ ತಾರತಮ್ಯ ಯಾರಿಗಿದೆ, ಆ ಸಂಸ್ಕಾರ ಯಾರಿಗಿಲ್ಲ, ವಿವೇಕದ ಸಂಸ್ಕಾರ, ಅವರ ಪ್ರೇರಣೆ ಚೌರ್ಯಕ್ಕೆ ಮಂಕುತಿಮ್ಮ. ಎಷ್ಟೋ ಜನ ನಾವು ಈ ಥರ ಮಾಡೋದ್ರಿಂದ ಕಳ್ಳರನ್ನ ಸೃಷ್ಟಿ ಮಾಡ್ದಂಗೆ ಆಗತ್ತೆ. ಚೌರ್ಯಕ್ಕೆ ಅದು ಪ್ರೇರಣೆ ಕೊಟ್ಟಂಗಾಗತ್ತೆ, ಕಳ್ತನ ಮಾಡೋಕ್ಕೆ ಪ್ರೇರಣೆ ಕೊಟ್ಟಂಗಾಗತ್ತೆ. ಯಾರಿಗೆ ಸೇವೆ ಮಾಡೋ ಭಾವನೆ ಇಲ್ಲ, ದುಡ್ಡು ಮಾಡ್ಕೊಳ್ಳೋ ಭಾವನೆ ಇದೆ, ಅವನನ್ನು ತೊಗೊಂಡೋಗಿ ಅಧಿಕಾರಕ್ಕೆ ಕೂಡ್ಸಿದ್ರೆ ಅವನು ದುಡ್ಡು ಮಾಡ್ಕೊಳ್ಳೋದ್ರಲ್ಲಿ ಬೇರೆಯವ್ರ ಹೊಟ್ಟೆ ಮೇಲೆ ನೀವು ಹೊಡಿತಾನೆ, ಬೇರೆಯವ್ರಿಗೆ ತೊಂದರೆ ಆಗುತ್ತೆ. ಇದು ಒಂಥರ ಕಳ್ತನನೇ ಆಗುತ್ತೆ, ಕಳ್ಳನ್ನು ಕೂಡ್ಸ್ದಂಗೆ ಆಯಿತು. ಇದನ್ನ ತಾರತಮ್ಯ ವಿವೇಕ ಅರಿದೇ ಇರೋ ಸಂಸ್ಕಾರದವರು ಪ್ರೇರಣೆ ಮಾಡ್ತಾರೆ ಈ ಚೌರ್ಯಕ್ಕೆಲ್ಲ ಅಂತ. ಗುಡಿಸಲ ಹತ್ರ ಹೋಗ್ತಾರೆ, ಅವ್ರಿಗೆ ಓಟ್ ಬೇಕು, ನೀವು ಯಾಕೆ ಇಷ್ಟು ಕಷ್ಟಪಡ್ತಿದ್ದೀರಾ, ನಿಮ್ಮ ಮನೆ ಕೊಡ್ತೀನಿ ಅಂತಾರೆ. ಆ ಮನೆ ಕೊಡೋಕ್ಕೆ ಸರಿ ಇವ್ರಿಗೆ ಆಸೆ ತೋರಿಸ್ತಾರೆ, ನೋಡಿ ಇಲ್ಲಿದ್ದೀರಾ ನೀವು ಈ ಕೊಳಚೆನಲ್ಲಿ ಅಂತ ಮನೆ ಕೊಡ್ತೀನಿ, ಓಟ್ ಹಾಕಿ ಅಂತ. ಅವರಲ್ಲಿ ಪಾಪ ಅವ್ರು ನೆಮ್ಮದಿಯಾಗಿದ್ದಿದ್ರು, ಗುಡಿಸಲಲ್ಲಿ ನೆಮ್ಮದಿನ ಕಿತ್ಕೊಂಡು ಆಮೇಲೆ ಮನೆ ಕೊಡುವಾಗ ಆ ನೆಮ್ಮದಿ ಮತ್ತೆ ವಾಪಸ್ ಕೊಡೋಕ್ಕಾಗತ್ತಾ? ಅವ್ರನ್ನ ಕೆದಕಿದ್ಯಾರು? ಗುಡಿಸಲೇನು ಒಣ ಹುಲ್ಲು ಕಡ್ಡಿ ಮೆಣ್ಣೆನ್ನುತ್ತಲಿ, ಗುಡಿಸ್ಲೇನು ಒಣ ಹುಲ್ಲು ಕಡ್ಡಿ ಮೆಣ್ಣೆನ್ನುತ್ತಲಿ, ಕಡ್ಡಿ ಮಣ್ಣು ಎನ್ನುತ್ತಲಿ, ಬಡವನಲ್ಲಿ ಕೊರತೆಗಳ ನೆಡುವುದು ಅರಿದಲ್ಲ. ಬಡವನಲ್ಲಿ ಕೊರತೆಗಳನ್ನ, ನಿನಗಿದೆಲ್ಲ ಕೊರತೆಗಳಿದೆ 1 2 3 4 ಅಂತ ಅವನಿಗೆ ಹೇಳಿಕೊಟ್ಟು ಅವ್ನು ಪಾಡ್ಗೆ ಅವ್ನು ಮಲಗ್ತಾ ಇದ್ದ, ಊಟ ಮಾಡಿ ತಿಂದು ಏನಿದೆಯೋ ಅದರಲ್ಲಿ. ಇಲ್ಲ ನೀನು ಇನ್ನೂ ಚೆನ್ನಾಗಿರ್ಬೇಕು, ನೀ ಹಂಗಿರ್ಬೇಕು, ನೀ ಹಿಂಗಿರ್ಬೇಕು ಅಂತ ಅವನಲ್ಲಿ ಇದೆಯೋದು. ಕೆಡಿಸಿದ ಗುಡಿಸಲಿನ ನೆಮ್ಮದಿಯ ಮತ್ತೆಂತೂ ಕೊಡಲಹುದೇ ಅವಂಗೆ. ಅವ್ನು ಗುಡಿಸಲಲ್ಲಿ ನೆಮ್ಮದಿಯಾಗಿರ್ತಿದ್ದ, ಅಲ್ಲಲ್ಲಿ ಹೋಗಿ ಕೆದಕದೆಯಲ್ಲ, ಇವಾಗ ಅವನಿಗೆ ಆ ನೆಮ್ಮದಿ ಕೊಡೋಕ್ಕೆ ಸಾಧ್ಯನಾ? ಕೆಡಿಸಿದ ಗುಡಿಸಲಿನ ನೆಮ್ಮದಿಯ ಮತ್ತೆಂದು ಕೊಡಲಹುದು ನೀಂ ಅವಂಗೆ ನೀಂ ಮಂಕುತಿಮ್ಮ. ಗುಡಿಸಲಿನ ನೆಮ್ಮದಿನ ನೀನು ಕೊಡೋಕ್ಕಾಗಲ್ಲ. ಯಾರೋ ಆರಾಮಾಗಿ ಚೆನ್ನಾಗಿ ಕೆಲಸ ಮಾಡಿ ನಿದ್ದೆ ಮಾಡಿರ್ತಾರೆ ನೆಲದ ಮೇಲೆ, ಅವ್ರನ್ನ ಎಬ್ಸೋದು. ಬಳಲಿ ನೆಲದಲ್ಲಿ ಮಲಗಿ ಮೈ ಮರೆತು ನಿದ್ರಿಪನ ಕುಲುಕಿ ಹಾಸಿಗೆ ನರಸೆನ್ನುವುದು ಪ್ರಕೃತಿಯೇ. ನೀನು ಯಾಕೆ ಇಲ್ಲಿ ಮಲಗಿದ್ಯಾ? ಅವ್ನು ನಿದ್ದೆ ಮಾಡ್ತಾ ಇದ್ದಾನೆ, ಒಳ್ಳೆ ನಿದ್ದೆ ಬಂದಿದೆ ಅವನಿಗೆ, ಅವ್ನು ಎಂಜಾಯ್ ಮಾಡ್ತಾ ಇದ್ದಾನೆ ಅದನ್ನು. ಅವನನ್ನು ತೊಗೊಂಡೋಗಿ ಸುಪ್ಪತ್ತಿಗೆ ಮೇಲೆ ಮಲಗಿಸ್ಬಿಟ್ಟು ಮಲ್ಕೊಂಡು ಅವನಿಗೆ ನಿದ್ದೆ ಬರಲ್ಲ ಅಲ್ಲಿ.
ಅವನನ್ನು ಕುಲುಕ್ಬಿಟ್ಟು ಅವನ ನಿದ್ದೆನಿಂದ ಕೆಡಿಸ್ಬಿಟ್ಟು ಅವನು ಒಳ್ಳೆ ಕನಸು ನೋಡ್ತಿದ್ರೆ ಅದನ್ನು ಮುರಿದುಬಿಟ್ಟು ಹಾಸಿಗೆಯಿಂದ ಅವನನ್ನು ಎಳೆದು ಅದು ಅವನು ಚಾಪೆ ಮೇಲಿದ್ದ ಅವನ ಹಾಸಿಗೆ ಮೇಲೆ ಹಾಕಿ, ಅದು ಪ್ರಕೃತಿ ಅಲ್ಲ. ನೀನು ಒಳ್ಳೇದು ಅಂತಲೇ ಮಾಡ್ತಾ ಇದೀಯಾ. ಒಳಿತೆಸಗುವನೆಂದು ನೆಮ್ಮದಿಯ ನುಂಗದಿರೋ. ನೀನು ಒಳ್ಳೇದು ಮಾಡ್ತೀನಿ, ನೀನು ಹಿತು ನಾನು ತಿಂತು ಅಂತ, ನೀನು ಒಳ್ಳೇದು ಮಾಡ್ತೀನಿ ಅಂತ ನನ್ನ ನೆಮ್ಮದಿನ ತಿನ್ಬೇಡ. ಒಳಿತೆಸಗುವೆಂದೆನುತ ನೆಮ್ಮದಿಯ ನುಂಗದಿರು. ಸುಲಭವಲ್ಲ ಒಳಿತೆಸಗೆ. ಸುಲಭ ಅಲ್ಲ ಒಳ್ಳೇದು ಮಾಡೋದು. ಯಾರ್ಯಾರಿಗೆ ಏನೇನು ಬೇಕೋ, ಯಾರ್ಯಾರಿಗೆ ಏನೇನು ದಕ್ಕಬೇಕೋ, ಯಾವ್ಯಾವ್ದಕ್ಕೆ ತಕ್ಕದಿದ್ದಾರೆ ತಕ್ಕವರು ಅವರು ಅದನ್ನು ಆರಿಸ್ಕೊಂಡಿರ್ತಾರೆ. ಅದನ್ನು ನೀನು ಹೋಗಿ ಕೆಡಿಸಿ ನೀನು ಇನ್ನೇನೋ ಮಾಡ್ತೀನಿ ಅಂತ ಅವನಿಗೆ ಹೇಳಿ ಪ್ರಚೋದನೆ ಮಾಡಿ ಎಲ್ಲ ಕಳ್ಳರನ್ನ ಸೃಷ್ಟಿ ಮಾಡಬೇಡ. ಎಲ್ಲವನ್ನು ಇದನ್ನು ಹಾಳು ಮಾಡಬೇಡ. ತುಂಬ ಚೆನ್ನಾಗಿದೆ. ಇವೆಲ್ಲನೂ ಕೂಡ ಪ್ರತಿದಿನ ಓದೋ ಹಾಗಿದೆ.